ಮೂರ್ಧಾನಂ ದಿವೋ ಅರತಿಂ ಪೃಥಿವ್ಯಾ ವೈಶ್ವಾನರಮೃತಾಯ ಜಾತಮಗ್ನಿಂ ಕವಿಂ ಸಂರಾಜಮತಿಥಿಂಜನಾನಾಮಾಸನ್ನಾ ಪಾತ್ರಂ ಜನಯಂತ ದೇವಾಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಸುಖಕರ, ಲಾಭಕರ, ಸಮೃದ್ಧಿಕರವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮೀನರಾಶಿಯವರಿಗೆ ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನು ಈ ವಿಡಿಯೋದಲ್ಲಿ ನಾವು ನೋಡೋಣ. ಮೀನರಾಶ್ಯಾಧಿಪತಿ ಆಗಿರತಕ್ಕಂಥ ಗುರುವಿನ ಪ್ರಭಾವ ಅನ್ನುವಂಥದ್ದು ತಾತ್ಕಾಲಿಕವಾಗಿ ನಿಮ್ಗೆ ಸಿಗ್ತಾ ಇದೆ. ಎಲ್ಲಿಂದ ಅಂತಂದ್ರೆ ಸುಮಾರು 11ನೇ ತಾರೀಕಿನಿಂದ 26ನೇ ತಾರೀಕಿನವರೆಗೂ ಒಂದು 16 ದಿನ ಅದ್ಭುತವಾದಂಥ ಸಮಯ ಪ್ರಾರಂಭ ಆಗ್ತಾ ಇದೆ. ಯಾಕೆ ಅಂತಂದ್ರೆ 11ನೇ ತಾರೀಕು ಬುಧ ನಿಮ್ಮ ರಾಶಿಯಿಂದ 12ನೇ ಮನೆಯಲ್ಲಿ ಇದ್ದಂಥ ಬುಧ ನಿಮ್ಮ ರಾಶಿಗೆ ಬರ್ತಾರೆ. ಅರೆ, ಬುಧ 11ನೇ ಮನೆಯಿಂದ 11ನೇ ತಾರೀಕು 12ನೇ ಮನೆಯಿಂದ ನಿಮ್ಮ ರಾಶಿಗೆ ಬಂದರೆ ಅದು ನೀಚ ಸ್ಥಾನ ಅಲ್ವ ಗುರುಗಳೇ ಬುಧನಿಗೆ ಅಂತ ಒಂದು ಪ್ರಶ್ನೆ ಆಗ್ಬೋದು. ಆದರೆ ಇಲ್ಲೊಂದು ಪರಿವರ್ತನಾ ಯೋಗ ಅನ್ನುವಂಥದ್ದು ಸೃಷ್ಟಿಯಾಗುತ್ತೆ. ನಿಮ್ಮ ರಾಶಿಯಲ್ಲಿ ಅಂದರೆ ಗುರುವಿನ ಮನೆಯಲ್ಲಿ ಬುಧ ಇದ್ದು, ಬುಧನ ಮನೆಯಲ್ಲಿ ಗುರು ಇದ್ದು ಒಬ್ರಿಗೊಬ್ಬರು ಪರಿವರ್ತನೆಯನ್ನ ಮಾಡ್ಕೋತಾರೆ. ತಾತ್ಕಾಲಿಕವಾಗಿ ಒಂದು 16 ದಿನದಿಂದ 18 ದಿನ ಈ ಪರಿವರ್ತನೆ ಸಿಗುತ್ತೆ. ಈ ಪರಿವರ್ತನೆ ಅನ್ನುವಂಥದ್ದು ನಿಮಗೆ ಯಥೇಚ್ಛವಾದಂಥ ಸುಖವನ್ನು ಅನುಭವಿಸ್ಬೋದು. ನಿಮಗೆ ಗೊತ್ತಿರಲಿ, ಇದು ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಮೇ ಮತ್ತು ಜೂನ್ 2ನೇ ತಾರೀಕಿಂದ ಮೀನರಾಶಿಯವರಿಗೆ ಗುರುಬಲ ಬರುತ್ತೆ. ಆ ಗುರುಬಲ ಹೇಗಿರುತ್ತೆ ಅನ್ನುವಂಥದ್ದಕ್ಕೆ ಒಂದು ಟೆಸ್ಟ್ ಸಮಯ, ಅಂದರೆ ಅದ್ಭುತವಾದ ಸಮಯ ಪ್ರಾರಂಭ ಆಗೋದಕ್ಕೆ ಮೊದಲು ಸ್ವಲ್ಪ ಸೂಚನೆಗಳು ಅಂತ ಕೊಡ್ತೀವಿ. ಒಂದು ಟ್ರಯಲ್ ಪೀರಿಯಡ್ ಅಂತ ಹೇಳ್ತೀವಿ. ಆ ಟ್ರಯಲ್ ಪೀರಿಯಡ್ಡು ಈ ಒಂದು ಏಪ್ರಿಲ್ 11ರಿಂದ ಪ್ರಾರಂಭ ಆಗಿ ಒಂದು 16-18 ದಿನ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ಸಂದರ್ಭದಲ್ಲಿ ಗುರುಬಲ ಇದ್ದಾಗ ಏನೇನು ಶುಭಗಳನ್ನು ಪಡಿಬಹುದೋ ಅದೆಲ್ಲ ಪಡಿಲಿಕ್ಕೆ ಪ್ರಾರಂಭ ಆಗುತ್ತೆ. ಅದರ ಸೂಚನೆಗಳು, ಅದರ ದಾರಿಗಳು ಸಿಗುತ್ತೆ. ಏನೇನಾಗಾದ್ರೆ ಗುರು ಬಂದು ಸಂತಾನ ಸ್ಥಾನ, ಅಂದರೆ ಸಂತಾನವನ್ನು ಕೊಡುವಂಥವನು, ಹಾಗಾಗಿ ಸಂತಾನವನ್ನು ಹೆಚ್ಚಾಗಿ ಕೊಡ್ತಾನೆ. ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ. ಆಮೇಲೆ ಧನಸ್ಥಾನ ಅಂದರೆ ಧನಕಾರಕ, ಅವನು ಧನಕ್ಕೆ ಅಧಿಪತಿ, ಅಂದರೆ ಹಣವನ್ನು ಹೆಚ್ಚು ಕೊಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಹಣದ ಮೂಲಗಳನ್ನು ಬಲ ಮಾಡ್ತಾನೆ. ಪ್ರೈಮರಿ ಇನ್ಕಮ್, ಸೆಕೆಂಡರಿ ಇನ್ಕಮ್, ಹಾಬಿ ಇನ್ಕಮ್ ಅಂತ ಇನ್ಕಮ್ಗಳನ್ನು ಬೆಳೆಸೋಕ್ಕೆ ನೋಡ್ತಾನೆ. ಇದೆಲ್ಲ ನಿಮಗೆ ಪ್ರಾಪ್ತಿಯಾಗುತ್ತೆ. ಜೊತೆಗೆ ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುವಂಥದ್ದು, ಪುಣ್ಯಕ್ಷೇತ್ರಗಳ ದರ್ಶನ ಅಂತೂ ಯಥೇಚ್ಛವಾಗಿ ಮಾಡುವಂಥದ್ದು ಏಪ್ರಿಲ್ ತಿಂಗಳಲ್ಲಿ, ವಿಶೇಷವಾಗಿ ಮೀನರಾಶಿಯವರು. ಇನ್ನು ಬುಧ ಪರಿವರ್ತನೆ ಅಂದರೆ ಬುಧನ ಫಲನೂ ಕೊಡಬೇಕಲ್ಲ. ಅವರು ನಿಮಗೆ ಸಪ್ತಮ ಸ್ಥಾನ ಹಾಗೂ ಸುಖ ಸ್ಥಾನಾಧಿಪತಿ, ಹಾಗಾಗಿ ವಿವಾಹ ಸಂಬಂಧಪಟ್ಟಂಥ ವಿಚಾರದಲ್ಲಿ ಶುಭ ಫಲ. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಅಲ್ಲಿ ಚೆನ್ನಾಗಿರುತ್ತೆ. ಒಂದು ಹೊಸ ಬಿಸ್ನೆಸ್ಸಿಗೆ ಕೈ ಹಾಕುವಂಥದ್ದು ಅಥವಾ ಇರೋ ಬಿಸ್ನೆಸ್ ಅನ್ನು ಎಕ್ಸ್ಪ್ಯಾನ್ಷನ್ ಮಾಡುವಂಥದ್ದು. ಸುಖ, ವಾಹನ ಯೋಗ ಹೆಚ್ಚು ಪ್ರಾಪ್ತಿಯಾಗೋದು. ಸದಾಕಾಲ ವಾಹನದಲ್ಲಿ ಪ್ರಯಾಣ ಮಾಡುವಂಥ ಯೋಗ. ಇದಕ್ಕೆ ಖರ್ಚು ಮಾಡೋದಕ್ಕೆ ಶಕ್ತಿಯನ್ನು ಕೊಡ್ತಾನೆ ಭಗವಂತ. ಇದು ಒಂದು ಪ್ಲಸ್ ಪಾಯಿಂಟು ಮೀನರಾಶಿಯವರಿಗೆ. ಎರಡನೇದು, ಏಪ್ರಿಲ್ 3ನೇ ತಾರೀಕು 12ನೇ ಮನೆಯಲ್ಲಿದ್ದಂಥ ಕುಜ ನಿಮ್ಮ ರಾಶಿಗೆ ಬರ್ತಾರೆ. ನಿಮ್ಮ ರಾಶಿಯಾಧಿಪತಿ ಯಾರು? ಗುರು. ಗುರುಗೆ ಕುಜ ಏನು? ಮಿತ್ರ. ನಿಮಗೆ ದ್ವಿತೀಯ ಸ್ಥಾನ ಹಾಗೂ ಭಾಗ್ಯಸ್ಥಾನಾಧಿಪತಿ ಕುಜ ನಿಮ್ಮ ರಾಶಿಗೆ ಬಂದು ಕೂತ್ಕೋತಾರೆ. ಅಲ್ಲಿಗೆ ನಿಮ್ಮ ಕುಟುಂಬದಲ್ಲಿ ಸೌಖ್ಯ, ಅಭಿವೃದ್ಧಿಯಾಗಿ, ನಿಮ್ಮ ಮಾತಿಗೆ ವ್ಯಾಲ್ಯೂಸ್ ಜಾಸ್ತಿಯಾಗಿ, ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಕ್ಷೇತ್ರದಲ್ಲಿ ಅಭಿವೃದ್ಧಿಯಾಗಿ, ಧನದ ಮೂಲ ಸಂಪಾದನೆ ಪ್ರಾರಂಭ ಆಗುತ್ತೆ. ಭಾಗ್ಯಗಳು ನಿಮ್ಮನ್ನು ಹುಡ್ಕೊಂಡ್ಬರುತ್ತೆ. ರಾತ್ರಿ ಮಲಗಿರ್ತೀರ, ಬೆಳಗ್ಗೆ ಎದ್ದೇಳಷ್ಟೊಂದು ಒಂದು ಫೋನ್ ಕಾಲ್ ಬಂದಿರುತ್ತೆ, ನಿಮ್ಮ ಕೆಲಸ ಆಗೋಗಿದೆ, ಅಭಿವೃದ್ಧಿ ಆಗುತ್ತೆ, ನಿಮಗೆ ಈ ಸೈಟ್ ಕೆಲಸ ಮುಗಿದೋಗಿದೆ, ನಿಮಗೆ ಈಗ ಒಂದು ಕಾಲೇಜ್ಗೆ ಅಪ್ಲೈ ಮಾಡಿದ್ರಿ, ನಿಮಗೆ ಬಂದ್ಬಿಟ್ಟಿದೆ, ಸೀಟ್ ಸಿಕ್ಕಿದೆ, ಹೀಗೆ ಈ ಥರದ ಅನುಕೂಲಗಳು. ಯಾರೋ ನಿಮ್ಗೆ ದುಡ್ಡು ಕೊಡಬೇಕು ಅಂಥವ್ರು ಬೆಳಗ್ಗೆ ಫೋನ್ ಮಾಡಿ ದುಡ್ಡು ರೆಡಿ ಇದೆ ಬಂದು ತೊಗೊಂಡೋಗಿ, ಈ ಥರ ಒಳ್ಳೆ ಸಂಗತಿಗಳು ನಿಮಗೆ ಕೇಳಿಸ್ಕೊಳ್ಳುವಂಥ ಶಕ್ತಿ. ಜೊತೆಗೆ ಈ ತಿಂಗಳು ಮೀನರಾಶಿಯವರಿಗೆ ವಿಶ್ವವನ್ನು ಗೆಲ್ಲುವಂತಹ ಶಕ್ತಿ. ಉಪಯೋಗಿಸ್ಕೊಳ್ಬೇಕು ನೀವು ಕರೆಕ್ಟಾಗಿ. ಸಮಸ್ಯೆಗಳು ಇರಲ್ಲ ಅಂತಲ್ಲ, ಇರುತ್ತೆ. ದೊಡ್ಡ ಸಮಸ್ಯೆಗಳಿದ್ರೂ ಕೂಡ ಆ ದೊಡ್ಡ ಸಮಸ್ಯೆಯನ್ನು ಚಿಕ್ಕ ಸಮಸ್ಯೆಯಾಗಿ ಪರಿವರ್ತನೆ ಮಾಡಿ ಆ ಸಮಸ್ಯೆಯನ್ನು ದೂರ ಮಾಡ್ಕೊಳ್ಳೋ ಶಕ್ತಿ ಕೂಡ ಭಗವಂತ ಕೊಡ್ತಾನೆ. ಅದು ಕೂಡ ಪ್ಲಸ್ ಪಾಯಿಂಟ್ ಆಯಿತು. ಆವಾಗ ಕುಜನಿಂದ ನಿಮಗೆ ಧನವೃದ್ಧಿ, ಕುಟುಂಬ ವೃದ್ಧಿ, ನಿಮ್ಮ ಮಾತಿನ ವೃದ್ಧಿ, ಭಾಗ್ಯದ ಅನುಕೂಲಗಳು ಇದೆಲ್ಲ ಪ್ರಾಪ್ತಿಯಾಗಿ ಧೈರ್ಯ ಅಭಿವೃದ್ಧಿ ಆಗುತ್ತೆ. ಆದರೆ ನೆನಪಿರಲಿ, ಮೀನರಾಶಿಯವರಿಗೆ ಏಪ್ರಿಲ್ ತಿಂಗಳಲ್ಲಿ ಜಗಳಗಳು ಜಾಸ್ತಿ. ಸ್ವಲ್ಪ ಮನಸ್ತಾಪಗಳು, ಜಗಳಗಳು, ಏನೋ ಮಾತಲ್ಲಿ ಬೈದು ಬಿಡೋದು ಅಥವಾ ಒಂದೇಟು ಹೊಡೆದ್ಬಿಡೋದು, ಹೊಡೆದಾಟಗಳು, ಈ ವಿಚಾರದಲ್ಲಿ ಹುಷಾರಾಗಿರಿ. ಆದಷ್ಟು ತಂಪಾಗಿರಿ, ಕೋಪ ಮಾಡ್ಕೋಬೇಡಿ. ಅಗ್ರೆಸಿವ್ ನೇಚರ್ ಈ ತಿಂಗಳು ಬೇಡ. ಇದೆಲ್ಲ ನೀವೊಂದು ಸ್ವಲ್ಪ ಪಾಸಿಟಿವ್ ಆಗಿ ನೋಡ್ಕೋಬೇಕಾಗತ್ತೆ. ಆ್ಯಂಡ್ ಮೋರ್ ಓವರ್ ಏನಪ್ಪ ಅಂದರೆ
15ನೇ ತಾರೀಕು ನಿಮಗೆ ಷಷ್ಠ ಸ್ಥಾನಾಧಿಪತಿ 6ನೇ ಸ್ಥಾನಾಧಿಪತಿ ಅಂತ ಸೂರ್ಯ ನಿಮ್ಮ ರಾಶಿಯಿಂದ ಮುಂದಿನ ರಾಶಿಗೆ ಹೋಗಿ ಪರಮೋಚ್ಚ ಸ್ಥಾನವಾಗಿ 10 ಡಿಗ್ರಿವರೆಗೂ, ಅದಾದ್ಮೇಲೆ ಉಚ್ಚ ಸ್ಥಾನ ಅಂತಾನೆ. ಇದೊಂದು ಮೇಜರ್ ಪ್ಲಸ್ ಪಾಯಿಂಟು. ಅಂದ್ರೆ ಋಣ ಸಾಲಗಳು ಕಡಿಮೆ ಮಾಡ್ಕೋತೀರಾ, ರೋಗ ಬಾಧೆಗಳು ಕಡಿಮೆ ಆಗುತ್ತೆ, ಶತ್ರುಗಳು ಕಡಿಮೆ ಆಗ್ತಾರೆ. ಒಂದು ಕಡೆ ಕುಜನಿಂದ ಅಗ್ರೆಸಿವ್ ಬರುತ್ತೆ, ಶತ್ರುಗಳಾಗಲ್ಲ ಅಷ್ಟೇ, ಕೋಪ ಜಗಳಗಳು ಬರ್ಬೋದು, ಅದನ್ನ ಬ್ಯಾಲೆನ್ಸ್ ಮಾಡ್ಬೇಕು ನೀವು. ಇನ್ನೊಂದು ಕಡೆ ಶತ್ರುಗಳು ದೂರ ಆಗ್ತಾರೆ. ಇದೆಲ್ಲ ಸೂರ್ಯನಿಂದ ಅಭಿವೃದ್ಧಿ. ಮೀನ ರಾಶಿಯ ಒಂದು ರಾಜಕೀಯ ವ್ಯಕ್ತಿಗಳಿಗೆ ಸಕ್ಸಸ್ ಜಾಸ್ತಿ, ಮೀನ ರಾಶಿಯ ಗೌರ್ಮೆಂಟ್ ಉದ್ಯೋಗಗಳಿಗೆ ಅಭಿವೃದ್ಧಿ ಜಾಸ್ತಿ, ಮೀನ ರಾಶಿಯ ಒಂದು ವಿದ್ಯಾರ್ಥಿಗಳು ಯಾರ್ಯಾರು ಗೌರ್ಮೆಂಟ್ ಎಕ್ಸಾಮ್ ಬರೀತಿದ್ದೀರೋ, ಪ್ರಿಪರೇಷನ್ ಮಾಡ್ಕೋತಿದ್ದೀರೋ ಅಂಥವ್ರಿಗೆಲ್ಲ ತುಂಬ ಚೆನ್ನಾಗಿರುತ್ತೆ. ಇನ್ನು ತೃತೀಯ ಮತ್ತು ಅಷ್ಟಮ ಸ್ಥಾನಾಧಿಪತಿ ಶುಕ್ರನಂತೂ ನಿಮಗೆ ತುಂಬ ಒಳ್ಳೆ ಫಲನೇ ಕೊಡ್ತಾನೆ. ಯಾಕೆ ಅಂದ್ಕೊಳ್ಳಿ, ಶುಕ್ರ ನಿಮಗೆ ಸ್ವಕ್ಷೇತ್ರದಲ್ಲಿ ಅಂದರೆ 20ನೇ ತಾರೀಕು ತನ್ನ ಸ್ವಕ್ಷೇತ್ರಕ್ಕೆ ಹೋಗ್ತಾರೆ, ಅಲ್ಲಿವರೆಗೂ ದ್ವಿತೀಯ ಸ್ಥಾನದಲ್ಲಿ ಇರ್ತಾರೆ. ನೋಡಿ, ನಿಮ್ಮ ರಾಶ್ಯಾಧಿಪತಿ ಯಾರು? ದೇವಗುರು. ಅಸುರ ಗುರು ಯಾರು? ಶುಕ್ರ. ಇಬ್ರು ಗುರುಗಳೇ ಅಲ್ವಾ? ದೇವಗುರು ಅಸುರ ಗುರು ಸೆಕೆಂಡ್ರಿ, ಇಬ್ರು ಗುರುಗಳೇ ಅಲ್ವಾ? ಹಾಗಾಗಿ ಮೀನ ರಾಶಿಯವರಿಗೆ ತೃತೀಯ ಸ್ಥಾನಾಧಿಪತಿ ತೃತೀಯ ಸ್ಥಾನಕ್ಕೆ ಬರೋದ್ರಿಂದ ಧೈರ್ಯ ಜಾಸ್ತಿಯಾಗಿ, ಅಷ್ಟಮ ಸ್ಥಾನಾಧಿಪತಿಯು ಅವರೇ ಆದ್ರಿಂದ ಅದೃಷ್ಟ ಜಾಸ್ತಿಯಾಗಿ, ಅದೃಷ್ಟ ಮತ್ತೆ ಧೈರ್ಯ ಎರಡೂ ಕೂಡ ನಿಮ್ಗೆ ಉತ್ಪತ್ತಿಯಾಗಿ ಬರುತ್ತೆ. ಏನಿದೆ ಧೈರ್ಯವಾಗಿ ಮುಂದೆ ಹೋಗ್ಬಿಡೋಣ, ನಾವು ಸಾಧನೆ ಮಾಡೋಣ, ಸಕ್ಸಸ್ ಮಾಡೋಣ ಅಂತ ಚಿಂತನೆ ಯೋಚನೆ ಹೆಚ್ಚು ಕೊಡುವಂಥದ್ದು ನಿಮಗೆ ಶುಕ್ರ. ನಿಮಗೆ 6ನೇ ಮನೆಯಲ್ಲಿ ಕೇತು ಇರತಕ್ಕಂಥದ್ದು ಪ್ಲಸ್ ಪಾಯಿಂಟು, ಪಾಪಸ್ಥಾನದಲ್ಲಿ ಪಾಪಗ್ರಹ ಇದ್ರೆ ಶುಭ ಫಲ. 12ನೇ ಮನೆಯಲ್ಲಿ ರಾಹು ಇರತಕ್ಕಂಥದ್ದು ಪ್ಲಸ್ ಪಾಯಿಂಟು, ಅದು ಪಾಪಸ್ಥಾನದಲ್ಲಿ ಪಾಪಗ್ರಹ ಇದ್ರೆ ಶುಭ ಫಲ. ರಾಹು ಕೇತುಗಳಿಂದ ಏನು ತೊಂದರೆ ಇಲ್ಲ. ಸರಿ, ಈ ತಿಂಗಳಾಗಾದ್ರೆ ಯಾವ ಗ್ರಹದಿಂದ ನಿಮಗೆ ತೊಂದರೆ ಇದೆ? ಯಾವ ಗ್ರಹದಿಂದನೂ ತೊಂದರೆ ಇಲ್ಲ. ಆದರೆ ಎಕ್ಸೆಪ್ಟ್ ಶನಿ ನಿಮಗೆ ನಿಮ್ಮ ರಾಶಿಯಲ್ಲೇ ಕುತ್ಕೊಂಡಿದ್ದಾರೆ. ಶನಿ ಬಂದು ಜನ್ಮ ಶನಿ ಪ್ರಭಾವ ಅನ್ನುವಂಥದ್ದು ಬೀರ್ತಾ ಇದೆ. ನೋಡಿ, ಯಾರಿಗೆ ಆಗಲಿ ಶನಿ ಜನ್ಮ ಶನಿ ಬಂದಾಗ ಮೈಯೆಲ್ಲ ಕಣ್ಣಿರ್ಬೇಕು ಅಂತ ಹೇಳ್ತೀವಿ. ಯಾಕೆಂದ್ರೆ ಜನ್ಮ ಶನಿ ಬಂದಾಗಲೇ ತಲೆ ತಗ್ಸುವಂಥ ಕೆಲಸ ಮಾಡೋದು, ಸಮಸ್ಯೆಗಳನ್ನು ಉತ್ಪತ್ತಿ ಮಾಡ್ಕೊಳ್ಳೋದು, ಸ್ಟೇಷನ್ ಇಶ್ಯೂಸು, ಕೋರ್ಟ್ ಪ್ರಾಬ್ಲಮ್ಗಳು, ಮತ್ತೆ ಜಗಳಗಳು, ವ್ಯಾಜ್ಯಗಳು, ಕುಟುಂಬದ ಕಿರಿಕಿರಿ, ಮನೆಯಲ್ಲೇ ಜಗಳ, ಇದೆಲ್ಲ ಮಾಡಿಸೋದು ಜನ್ಮ ಶನಿನೇ. ಜನ್ಮ ಶನಿ ಬಂತು ಅಂತಂದ್ರೆ ಸ್ವಲ್ಪ ಹುಷಾರಾಗಿರ್ಬೇಕು. ಪ್ರತಿ ಶನಿವಾರ ಶನೀಶ್ವರನ ದೇವಸ್ಥಾನಕ್ಕೆ ಹೋಗ್ಬೇಕು, ತಿಂಗಳಿಗೊಮ್ಮೆ ಅಪ್ಪಂಗೆ ತೈಲಾಭಿಷೇಕ ಮಾಡಿಸ್ಬೇಕು. ಇಲ್ಲ ಆಗಲ್ಲ ಅಂದ್ರೆ ಈಶ್ವರ ಆರಾಧನೆ ಮಾಡಬೇಕು. ಶಿವನ ಆರಾಧನೆ ಮಾಡೋದ್ರಿಂದ ಶನಿಯ ಪ್ರಭಾವ ಅನ್ನುವಂಥದ್ದು ಕಡಿಮೆ ಆಗುತ್ತೆ. ಅಲ್ಲಲ್ಲಿ ಶನೀಶ್ವರನ ಕಥೆಗಳನ್ನು ಹೇಳ್ತಾ ಇರ್ತಾರೆ. ಶನೀಶ್ವರನ ಕಥಾ ಸಂಭ್ರಮಗಳಲ್ಲಿ ನೀವು ಹೆಚ್ಚು ಪಾಲ್ಗೊಳ್ಬೇಕು. ಮತ್ತೆ ಉತ್ಸವಗಳು ಮಾಡ್ತಾ ಇರ್ತಾರೆ. ಇಲ್ಲ ನಿಮ್ಗೀಗೆಲ್ಲ ಏನು ಯೂಟ್ಯೂಬು ಫೇಸ್ಬುಕ್ ಎಲ್ಲದರಲ್ಲೂ ಶನಿಯ ಒಂದು ಕಥೆಗಳನ್ನು ಹಾಕಿದ್ರೆ ಬರುತ್ತೆ, ಇದೆಲ್ಲ ಕೇಳಬೇಕು. ಶನಿ ಪ್ರಭಾವದ ಬಗ್ಗೆ ತಿಳ್ಕೋಬೇಕು. ತಿಳ್ಕೊಂಡು ಭಯ ಪಡೋದಲ್ಲ, ಅಯ್ಯೋ ಅಪ್ಪ ಅಂಥವ್ರನ್ನೇ ಬಿಟ್ಟಿಲ್ಲ, ವಿಕ್ರಮಾದಿತ್ಯ ರಾಜನ್ನೇ ಬಿಟ್ಟಿಲ್ಲ, ನಾವು ಯಾವ ಹುಲುಮಾನವರು ಅಂತ ನೀವು ಅದನ್ನ ಸಮಾಧಾನ ಮಾಡ್ಕೋಬೇಕು. ನಿಮ್ಮಲ್ಲಿ ನೀವೇ ಎಲ್ಲವನ್ನ ಬ್ಯಾಲೆನ್ಸ್ ಮಾಡ್ಕೋಬೇಕು, ತುಂಬಾ ಇಂಪಾರ್ಟೆಂಟ್. ಆದರೂ ಶನಿಯನ್ನ ನೀವು ನೆಗ್ಲಿಜೆನ್ಸಿ ಮಾಡಕ್ ಹೋಗ್ಬೇಡಿ. ಅಕಸ್ಮಾತ್ ನಿಮ್ಮ ಮೂಲ ಜಾತಕ ಇದೆಯಲ್ಲ, ಅದನ್ನ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಳ್ಳಿ. ಮೊದಲು ನಿಮ್ಮ ಮೂಲ ಜಾತಕವನ್ನ ನುರಿತ ಜ್ಯೋತಿಷ್ಯರಿಗೆ ತೋರಿಸ್ಕೊಂಡು ವೇದಿಕ್ ಅಸ್ಟ್ರಾಲಜಿ, ಹೈಯರ್ ಅಸ್ಟ್ರಾಲಜಿ ಪ್ರಿಡಿಕ್ಷನ್ಸ್ ಮಾಡಿಕೊಂಡು, ನಿಮ್ಮ ಮೂಲ ಜಾತಕದಲ್ಲಿ ಶನಿ ಏನಾದರೂ ಬಲಹೀನವಾಗಿದ್ರೆ ಸಮಸ್ಯೆಗಳು ಜಾಸ್ತಿ, ಬಲಿಷ್ಠವಾಗಿದ್ರೆ ಸಮಸ್ಯೆಗಳು ಇರೋದಿಲ್ಲ. ಆಮೇಲೆ ಶನಿ ನಿಮ್ಮ ನೋಡಿ ಮಕರ ಕುಂಭ ರಾಶಿಗಳಲ್ಲಿದ್ದರೆ, ಮತ್ತೆ ತುಲಾ ವೃಷಭ ರಾಶಿಗಳಲ್ಲಿದ್ದರೆ, ಮಿಥುನ ಕನ್ಯಾ ರಾಶಿಗಳಲ್ಲಿದ್ದರೆ ಶನಿ ನಿಮಗೆ ಪ್ಲಸ್ ಪಾಯಿಂಟು, ಒಳ್ಳೆಯದು. ಇದಲ್ಲದೆ ಶನಿ ಏನಾದರೂ ನೀಚ ಸ್ಥಾನದಲ್ಲಿದ್ದು ಸಮಸ್ಯೆಗಳನ್ನು ಹೊಡ್ತಾನ, ಶತ್ರು ಮನೆಯಲ್ಲಿದ್ದು ಸಮಸ್ಯೆಗಳು ಕೊಡ್ತಾನ, ಇವೆಲ್ಲ ಸ್ವಲ್ಪ ನೋಡ್ಕೋಬೇಕಾಗುತ್ತೆ. ಅದಕ್ಕೆ ನಿಮ್ಮ ಮೂಲ ಜಾತಕವನ್ನು ತೋರಿಸ್ಬೇಕು. ಸುಲಭ ಪರಿಹಾರಗಳಿದ್ರೆ ಮಾಡ್ಕೊಳ್ಳಿ, ಖಂಡಿತ ಒಳ್ಳೆಯದು. ಇನ್ನು ಚತುರ್ಥ ಭಾವ ನಿಮ್ಗೆ ಯಾರು? ಬುಧನ ಪ್ರಮೇಯ ಹೇಗಿರುತ್ತೆ? ಚತುರ್ಥದಲ್ಲಿ ಬುಧ ಇದ್ದಾಗ ಸ್ವಲ್ಪ ಮಟ್ಟಿಗೆ ಮಧುರವಾದ ಮಾತು, ಚತುರತೆ ಹೆಚ್ಚಾಗುತ್ತೆ, ಬುದ್ಧಿವಂತರಾಗ್ತೀರಾ, ವಿದ್ವಾಂಸರಾಗ್ತೀರಾ, ಭೂಮಿ ವಾಹನಾದಿ ಸಂಪತ್ತುಗಳ ಅಭಿವೃದ್ಧಿ ಆಗುತ್ತೆ, ಕಲೆ ಸಾಹಿತ್ಯ ಆರಾಧಕರಾಗ್ತೀರಾ, ಮತ್ತೆ ವಿಶೇಷವಾದಂತಹ ಅಭಿವೃದ್ಧಿ ಮತ್ತೆ ಸಕ್ಸಸ್ ಅನ್ನೋದು ಕಾಣಬಹುದು. ಇದೆಲ್ಲ ನಿಮಗೆ ಚತುರ್ಥದ ಬುಧನ ಫಲ ಅನ್ನುವಂಥದ್ದು ಹೇಳ್ಬೋದು. ಬಟ್ ಎನಿವೇ, ಬುಧದಿಂದ ನಿಮ್ಗೆ ಎಷ್ಟು ಬುದ್ಧಿ ಇರುತ್ತೋ, ಏನೇ ಆದರೂ ಒರಿಜಿನಲ್ ಸ್ಟೇಟಸ್ ನೀಚ ಸ್ಥಾನ ಆದ್ರಿಂದ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಬೇಕು. ಆದರೂ ಸಹ ಏಪ್ರಿಲ್ 11ರಿಂದ ಏಪ್ರಿಲ್ 26, 28ನೇ ತಾರೀಕುವರೆಗೂ ಒಂದು ಒಳ್ಳೆ ಯೋಗದ ಸಮಯ. ಅದನ್ನು ಉಪಯೋಗಿಸ್ಕೊಂಡ್ರೆ ಮೀನರಾಶಿಗೆ ತುಂಬ ಚೆನ್ನಾಗಿರುತ್ತೆ. ಇನ್ನು ಆರೋಗ್ಯ ಅಂತೂ ಚೆನ್ನಾಗಿದೆ, ವ್ಯಾಪಾರದಲ್ಲಿ ವೃದ್ಧಿ, ಉದ್ಯೋಗದಲ್ಲಿ ಸಂತೃಪ್ತಿ. ಓವರಾಲ್ ನೋಡಿದಾಗ ಒಟ್ಟಾರೆ ಸಕ್ಸಸ್ ಅನ್ನುವಂಥದ್ದು ಹೆಚ್ಚು ಕಾಣ್ತಾ ಇದೆ ಹೊರತು ಫೇಲ್ಯೂರ್ ಇಲ್ಲ. ಯಾವುದಕ್ಕೂ ಈ ಜನ್ಮಶನಿ ಪ್ರಭಾವಕ್ಕೆ ಒಳಗಾಗದೆ ಅದನ್ನು ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಇನ್ನೊಂದೇನೆಂದರೆ ಏಪ್ರಿಲ್ 1ನೇ ತಾರೀಕು ಹನುಮತ್ ಜಯಂತಿ ಇದೆ. ಹೋಗಿ ಬನ್ನಿ, ಹನುಮಂತನ ಆರಾಧನೆ ಮಾಡಿ, ಹನುಮಂತನ ದರ್ಶನ ಮಾಡಿ. ಹಾಗೆ ಏಪ್ರಿಲ್ 19ನೇ ತಾರೀಕು ಅಕ್ಷಯ ತೃತೀಯ ಇದೆ, ಅವತ್ತು ಬಸವ ಜಯಂತಿ.
ಅವತ್ತು ಕೇವಲ ಬಂಗಾರ ತೆಗೆಯೋದು ಮಾತ್ರ ಅಲ್ಲ, ಅವತ್ತು ದವಸ, ಧಾನ್ಯ, ಅರಿಶಿಣ, ಕುಂಕುಮ ಇತ್ಯಾದಿ ಒಳ್ಳೆ ಒಳ್ಳೆ ದ್ರವ್ಯಗಳನ್ನು, ಧಾನ್ಯ, ಅನ್ನನೂ ನಿಮಗೆ ಬಂಗಾರದ ರೂಪದಲ್ಲಿ ನಿಮಗೆ ಅನ್ನಪೂರ್ಣೇಶ್ವರಿ. ಹೀಗೆ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಬಸವ ಜಯಂತಿ, ಅಕ್ಷಯ ತೃತೀಯ ನಮಗೆ ಹೆಚ್ಚಿನ ಪುಣ್ಯ ಫಲವನ್ನು ಪ್ರದಾನವನ್ನು ಕೊಡುತ್ತೆ. ಹಾಗಾಗಿ ಸಂತೃಪ್ತಿಯಿಂದ ಜೀವನ ಮಾಡೋದಕ್ಕೆ ಈ ಅಕ್ಷಯ ತೃತೀಯ ಕೂಡ ನಿಮ್ಗೆ ಸಪೋರ್ಟ್ ಮಾಡುತ್ತೆ. ಒಟ್ಟಾರೆ ಭಗವಂತನ ಆಶೀರ್ವಾದ ಅನ್ನುವಂಥದ್ದು ನಿಮಗಿದೆ. ಈ ತಿಂಗಳು ಸ್ವಲ್ಪ ಗುರುಬಲ ಇದ್ದಂಗೆ, ಬರೋ ತಿಂಗಳು 1 ತಿಂಗಳು ಬ್ಯಾಲೆನ್ಸ್ ಮಾಡಿಬಿಡಿ. ಜೂನ್ 2ನೇ ತಾರೀಕಿಂದ ಗುರುಬಲ ಬರುತ್ತೆ. ವಿಶೇಷವಾದಂಥ ಯಥೇಚ್ಛವಾದಂಥ ಶುಭ ಫಲ ಅನ್ನುವಂಥದ್ದು ನಿಮಗೆ ಪ್ರಾಪ್ತಿಯಾಗುತ್ತೆ. ಯಾಕೆ ಅಂತಂದರೆ ನಿಮ್ಮ ಊರು ಸುತ್ತಮುತ್ತ ಎಲ್ಲಾದರೂ ಜೂನ್ 2ನೇ ತಾರೀಕು ಗುರುಶಾಂತಿ ಮಹಾಯಾಗಗಳನ್ನು ಮಾಡ್ತಾ ಇರ್ತಾರೆ, ಸಾಧಾರಣವಾಗಿ ಮಾಡ್ತಾರೆ. ಅಲ್ಲಿ ಹೋಗಿ ವಿಚಾರ ಮಾಡಿ ಒಂದು 500, 1000, 2000, 5000 ಅದಕ್ಕೆ ಅಮೌಂಟ್ ಇಟ್ಟಿರ್ತಾರೆ. ಅಮೌಂಟನ್ನು ಪೇ ಮಾಡಿ ಸಂಕಲ್ಪ ಮಾಡಿಸ್ಕೊಂಡು ಗುರುಶಾಂತಿ ಮಹಾಯಾಗಕ್ಕೆ ಪಾರ್ಟಿಸಿಪೇಟ್ ಮಾಡಿ. ಮಾಡಲೇಬೇಕು, ನೀವು ಪಾರ್ಟಿಸಿಪೇಟ್ ಮಾಡಿ. ಪಾರ್ಟಿಸಿಪೇಟ್ ಮಾಡಿದ್ಮೇಲೆ ನಿಮಗೆ ಪೂಜೆ ಆಗಿ ಸಂಕಲ್ಪ ಆಗಿ ಪ್ರಸಾದ ಸಿಗುತ್ತೆ. ಎಲ್ಲೂ ನಿಮ್ಗೆ ಅನುಕೂಲ ಆಗಿಲ್ವಾ, ನಾನು ನಿಮ್ಮ ಸಹಕಾರದೊಂದಿಗೆ 1,00,000 ಸ್ವಾಹಾಕಾರದ ಗುರುಶಾಂತಿ ಮಹಾಯಾಗವನ್ನು ಇದೇ ಜೂನ್ 2ನೇ ತಾರೀಕು ಎಲೆಕ್ಟ್ರಾನಿಕ್ ಸಿಟಿಯಿಂದ ಅತ್ತಿಬೆಲೆ ಮಾರ್ಗವಾಗಿ, ಅತ್ತಿಬೆಲೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ವಿಶೇಷವಾಗಿ ಒಂದು ಕ್ಷೇತ್ರ ಇದೆ, ರಾಜರಾಜೇಶ್ವರಿ, ಶನೇಶ್ವರ ಮತ್ತು ಆಂಜನೇಯ ಕ್ಷೇತ್ರ. ಈ ಕ್ಷೇತ್ರದಲ್ಲಿ ಒಂದು ಮಹಾಯಾಗ ಮಾಡೋಕ್ಕೆ ನಾವೊಂದು ನಿಶ್ಚಯ ಮಾಡಿದ್ದೀವಿ. ಈ ಒಂದು ಗುರುಶಾಂತಿ ಮಹಾಯಾಗದಲ್ಲಿ ನೀವು ಪಾಲ್ಗೊಳ್ಬೇಕು ಅಂತಂದರೆ ನಿಮ್ಮ ಗೋತ್ರ, ನಕ್ಷತ್ರ, ರಾಶಿ, ಹೆಸರು, ಪಿನ್ ಕೋಡ್ ಸಮೇತವಾಗಿ ನಿಮ್ಮ ಅಡ್ರೆಸ್ಸನ್ನು 8431384001 ಅನ್ನುವಂಥ ನಂಬರ್ಗೆ ನೀವು ಕಾಲ್ ಮಾಡಿ ಸಬ್ಮಿಟ್ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ತಗೊಂಡು ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಆಗುತ್ತೆ. ಇದಕ್ಕೆ ನೀವು ಕೊಡಬೇಕಾದಂಥ ಮೊತ್ತ 1,001 ರೂಪಾಯಿ. ಇದೇನಕ್ಕೆ ಅಂತಂದರೆ ನಿಮ್ಮ ಹೆಸರಲ್ಲಿ ಸಂಕಲ್ಪ ಆಗುತ್ತೆ, ಗುರುಶಾಂತಿ ಮಹಾಯಾಗ ಆಗುತ್ತೆ. ಇದೇ ಅಲ್ಲದೆ ಗಣಪತಿ ಹೋಮ, ನವಗ್ರಹ ಹೋಮ, ಅದರಲ್ಲಿ 9 ಗ್ರಹ ಶನೇಶ್ವರ ಸಮೇತವಾಗಿ ಎಲ್ಲ ಹೋಮ, ಮೃತ್ಯುಂಜಯ ಹೋಮ, ಆಯುಷ್ಯ ಹೋಮ, ನಕ್ಷತ್ರ ಹೋಮ, ಮಧುಮಿಶ್ರಿತ ಕಮಲ ಪುಷ್ಪ ಶ್ರೀ ಸೂಕ್ತ ಹೋಮ ಅನ್ನುವಂಥದ್ದು ಕೂಡ ನಡೆಯುತ್ತೆ. ಇಷ್ಟು ಹೋಮಕ್ಕೆ ಸಂಕಲ್ಪ ಆಗಿ ಪೂಜೆ ಆದಮೇಲೆ ಕರುಂಗಲಿ ಮಾಲಾ ಅಂತೇಳಿ ಒಂದು ಮಾಲ, ವಿಶೇಷವಾಗಿ ನೆಗೆಟಿವ್ ಎನರ್ಜಿನ ದೂರ ಮಾಡಿ ಪಾಸಿಟಿವ್ ಎನರ್ಜಿನ ಇನ್ಕ್ರೀಸ್ ಮಾಡುವಂತಹ ಮಾಲೆ, ಶಿವ ಹಾಗೂ ಗುರುಗಳ ಸಂಕೇತವಾಗಿರ್ತಕ್ಕಂಥ ಈ ಮಾಲೆ ಹಾಕೊಳ್ಳೋದ್ರಿಂದ ನೆಗೆಟಿವ್ ಎನರ್ಜಿ ದೂರ ಆಗುತ್ತೆ. ಈ ಮಾಲೆಯನ್ನು ಪೂಜೆಯಲ್ಲಿಟ್ಟು, ಯಾಗದಲ್ಲಿಟ್ಟು ಅದನ್ನು ಅಭಿಮಂತ್ರಣ ಮಾಡಿ ಅಕ್ಷತೆ ಸಮೇತವಾಗಿ ಸರ್ಟಿಫಿಕೇಟ್ ಜೊತೆಯಿಂದ ಸೇರಿಸಿ ನಿಮಗೆ ಪೋಸ್ಟಲ್ ಮುಖಾಂತರ ನಿಮ್ಮ ಮನೆಗೆ ಕೊರಿಯರ್ ಮುಖಾಂತರ ಕರುಂಗಲಿ ಮಾಲೆ ಬರುತ್ತೆ. ಅದಕ್ಕೋಸ್ಕರ 1,001 ರೂಪಾಯಿ ಇದಕ್ಕೆ ನೋಂದಣಿ ಮಾಡ್ಕೋಬೇಕು. ಒಬ್ಬರಿಗೆ 1,001 ರೂಪಾಯಿ. ಆ ನಂಬರ್ ಬಿಟ್ಟರೆ ಯಾವ ನಂಬರ್ಗೂ ನೀವು ಫೋನ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗೋದಿಲ್ಲ. 8431384001 ನಂಬರ್ಗೆ ನೀವು ಫೋನ್ ಮಾಡಿದ್ರೆ ಖಂಡಿತವಾಗ್ಲೂ ಎಲ್ಲ ಡೀಟೇಲ್ ನಿಮಗೆ ಸಿಗುತ್ತೆ. ರಿಜಿಸ್ಟ್ರೇಷನ್ ಪ್ರಾಸೆಸ್ ಕಂಪ್ಲೀಟ್ ಮಾಡಿಕೊಂಡು ಆ ದಿನ ಸಾಧ್ಯವಾದಷ್ಟು ನೇರವಾಗಿ ಬರಲಿಕ್ಕೆ ಪ್ರಯತ್ನ ಪಡಿ. ನೀವು ನಿಮ್ಮ ಮನೆಯವರು, ಕುಟುಂಬದವರು, ಅಕ್ಕಪಕ್ಕದ ಮನೆಯವರು, ಎದುರು ಮನೆಯವರು, ಎಲ್ಲ ನಿಮ್ಮ ಸ್ನೇಹಿತರು ಎಲ್ಲರನ್ನೂ ಕರ್ಕೊಂಬನ್ನಿ. ನೀವು ದುಡ್ಡು ಕೊಟ್ಟರೆ ಪೂಜೆಗೆ ಬರಬೇಕು ಅಂತೇನಿಲ್ಲ, ದುಡ್ಡು ಕೊಟ್ಟಿಲ್ಲ ಅಂದ್ರೂ ಕೂಡ ನೀವು ಪೂಜೆಗೆ ಬರ್ಬೋದು, ಪಾರ್ಟಿಸಿಪೇಟ್ ಮಾಡ್ಬೋದು, ದೇವರ ಆಶೀರ್ವಾದ ತೊಗೊಳ್ಬೋದು. ಅದಕ್ಕೆಲ್ಲ ಏನೋ ಅಭ್ಯಂತರ ಇಲ್ಲ, ಬಂದು ಪ್ರಸಾದ ಸ್ವೀಕಾರ ಮಾಡ್ಕೊಂಡು ಹೋಗ್ಬೋದು. ಅಕಸ್ಮಾತ್ ದೂರದಿಂದ ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೀನಿ ಗುರುಗಳೇ, ಅಥವಾ ನಾನು ನೋಡಬೇಕು, ನಾನು ಬರೋಕ್ಕಾಗಲ್ಲ, ಏನು ಮಾಡೋದಂದರೆ ಯೂಟ್ಯೂಬು ಮತ್ತು ಫೇಸ್ಬುಕ್ಕಲ್ಲಿ ಲೈವ್ ಸ್ಟ್ರೀಮ್ ಆಗುತ್ತೆ. ಖಂಡಿತವಾಗ್ಲೂ ನೀವು ಕೂತಲ್ಲೇ ಇದನ್ನು ವೀಕ್ಷಣೆ ಮಾಡಬಹುದು. ಅದು ಬಹಳ ಅದ್ಭುತವಾಗಿರತಕ್ಕಂಥ ವಿಚಾರ. ನೀವು ಎಷ್ಟೇ ದೂರದಲ್ಲಿದ್ದರೂ ಯೂಟ್ಯೂಬಲ್ಲಿ ಮತ್ತು ಫೇಸ್ಬುಕ್ಕಲ್ಲಿ ಲೈವ್ ಬರುತ್ತೆ, ಅದರಲ್ಲಿ ನೋಡಿ ಕೂಡ ದರ್ಶನ ಮಾಡ್ಬೋದು. ಪೂಜೆ ಸಂಕಲ್ಪ ಆಗಿ ಪ್ರಸಾದ ಅಂತೂ ನಿಮ್ಮ ಮನೆ ಖಂಡಿತ ಬರುತ್ತೆ. ಅದರಲ್ಲಿ ಯಾವುದೇ ಥರದ ಅನುಮಾನ ಇಲ್ಲ, ಯಾವುದೇ ಡೌಟ್ ಇಲ್ಲ, ಏನೂ ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಧೈರ್ಯವಾಗಿ ಪೂಜೆಗೆ ನೀವು ಪಾರ್ಟಿಸಿಪೇಟ್ ಮಾಡ್ಬೋದು. ಆ ಗುರುಗಳ ಆಶೀರ್ವಾದ ಮತ್ತು ಇನ್ನಿತರ ಹೋಮದ ಪ್ರಸಾದದ ಫಲ ನಿಮಗೆ ಸಿಕ್ಕಿ ಸಂತೋಷವಾದ ಜೀವನವನ್ನು ಕಾಣಬೇಕು. ಕಾರಣ ಗುರು ಬದಲಾವಣೆ ಆಗ್ತಾ ಇದೆ ಜೂನ್ 2ನೇ ತಾರೀಕು. ಹಾಗಾಗಿ ಖಂಡಿತ ಮಾಡ್ಕೊಳ್ಳಿ, ಆ ಗುರುವಿನ ಆಶೀರ್ವಾದ ನಿಮ್ಗೆ ಸಿಗುತ್ತೆ. ನೋಡೋದ್ರಲ್ಲ ವೀಕ್ಷಕರೇ, ಏಪ್ರಿಲ್ ತಿಂಗಳ ಮೀನರಾಶಿಯ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.